ತುಂಬ ಹೊತ್ತು ಕಾಯಿಸೋದು ಬೇಡ, ಬನ್ನಿ ಟಕ ಟಕ್ ಅಂತ ಮಾಡೋಣ. ನಿಮಗೆ ಮಾಡಿ ಸಂಡೇ ಸ್ಪೆಷಲ್ನ ಇವತ್ತು ತೋರಿಸ್ಬಿಡೋಣ. ಈಗ ನೀವು ಮಿಕ್ಸಿಲಿ ರುಬ್ಕೊಂಡಿದ್ದೀರಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ನೋಡಿ ಎಷ್ಟು ಅದ್ಭುತವಾಗಿ ಬಂದಿದೆ ಇದು. ಈ ಥರದ್ದೆಲ್ಲ ನಿಮಗೆ ಹೋಟ್ಲಲ್ಲಿ ಹೋದ್ರೂ ಮಾಡ್ಕೊಡಲ್ಲ ಖಂಡಿತ ಅಲ್ವರಾ? ಸರಿ ಗಮ ಗರಿ ಗಮ ಪದನಿ ಸರಿ ಧನಿ ಧನಿ ಸರಿ ಧನಿ ಸರಿ ಗರಿ ಸರಿ ಸರಿ ಧನಿ ಸರಿ ಗಮ ಗರಿ ಧನಿ ಸರಿ. ನಮಸ್ಕಾರ ನಮಸ್ಕಾರ, ನಾನು ನಿಮ್ಮ JFC ಕೃಷ್ಣಪ್ಪ. ಮನೆ ಮನೆ ರಸದೂಟ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕೃಷ್ಣಪ್ಪ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಕಾತುರಿಂದ ಕಾಯ್ತಾ ಇದ್ದೀರಾ? ಈಗ ಎರಡಕ್ಕೂ ಬಂದ್ಬಿಟ್ಟಿದ್ದಾರೆ ಕೃಷ್ಣಪ್ಪ ಅವರು. ಈಗ ಕರಿ ಮಸಾಲ ಬಳಸಿ ನಿಮಗೆ ಒಂದು ಅದ್ಭುತವಾದ ಒಂದು ಸೋಯಾ ಚೆನ್ನ ಮಸಾಲ ಮಾಡ್ಕೊಂಡಿದ್ದೀರಿ. ಅದು ಮಸಾಲೆ ಯಾವ ಥರದನ್ನು ಮಾಡ್ಕೊಳ್ತಾ ಇರ್ತೀರಿ. ಒಂದು ಡಿಪೆಂಡಾಗಿ ಮಾಡಿ, ಡಿಪೆಂಡಪ್ ಆಗಿರಲಿ. ಈ ಸೋಯಾನ ಬಿಸಿನೀರಲ್ಲಿ ಉನಿ ಹಾಕಿ, ಅರಿಶಿನ ಪುಡಿ ಹಾಕಿ, ಲೈಟಾಗಿ ಸ್ವಲ್ಪ ಸಾಲ್ಟ್ ಹಾಕಿ 5 ಸರಿ ತೊಳಿಬೇಕು ನೀರಿನಲ್ಲಿ. ಚೆನ್ನಾಗಿ ನೀರಿನಲ್ಲಿ ತೊಳೆದು ಹಿಂಡಿ ತೊಳಿಬೇಕು. ಆವಾಗ ನಿಮಗೆ ಅದು ಅದ್ಭುತವಾದ ಟೇಸ್ಟ್ ಇರುತ್ತೆ. ಇಲ್ಲಾಂದರೆ ಸೋಯಾದು ಸ್ವಲ್ಪ ಸ್ಮೆಲ್ ಇರುತ್ತೆ. ಅದನ್ನು ತಡೆಗಟ್ಟಕ್ಕೋಸ್ಕರ ಈ ಕೆಲಸ ನೋಡಿ. ಚೆನ್ನಾಗಿ ಬಿಸಿನೀರಲ್ಲಿ ಹಾಕಿ ಬಿಟ್ಬಿಡಿ ಒಂದು 5 ನಿಮಿಷ. ಸ್ವಲ್ಪ ಸಾಲ್ಟು ಅರಿಶಿನ ಪುಡಿ ಹಾಕಿ ಬಿಟ್ಬಿಡಿ. ನಾನು 4 ಸರಿ ತೊಳೆದು ರೆಡಿ ಇಟ್ಟಿದ್ದೀನಿ. ತುಂಬ ಹೊತ್ತು ಕಾಯಿಸೋದು ಬೇಡ, ಬನ್ನಿ ಟಕ ಟಕ್ ಅಂತ ಮಾಡೋಣ. ನಿಮಗೆ ಮಾಡಿ ಸಂಡೇ ಸ್ಪೆಷಲ್ನ ಇವತ್ತು ತೋರಿಸ್ಬಿಡೋಣ. ಫಸ್ಟು ರುಬ್ಬೋ ಕೆಲಸ ಇರ್ತದೆ, ಬನ್ನಿ ರುಬ್ಕೊಂಬಂದ್ಬಿಡೋಣ. ನೋಡಿ 1 ಕಪ್ ಈರುಳ್ಳಿ, ನಿಮ್ಗೆ ಅದು 150 ಗ್ರಾಮ್ ಸೋಯಾ ಸಾಸ್ ಇದೆ. 1 ಕಪ್ಪು ಈರುಳ್ಳಿ ತೊಗೊಂಡಿದ್ದೀನಿ. 1 ಕಪ್ಪು ಟೊಮೆಟೊ. ನಾನು ಶಾಪ್ಸ್ ಅಂತ ಹೇಳಿರೋದಕ್ಕೋಸ್ಕರ ಸ್ವಲ್ಪ ಗೋಡಂಬಿ ಯೂಸ್ ಮಾಡ್ತಾಯಿದ್ದೀನಿ. ಇದ್ದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಕಾಗಿಲ್ಲ. 1 ಸ್ಪೂನಷ್ಟು ಜೀರಿಗೆ, ನಿಮಗೆ ಈ ಕೈ ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು 1 ಹಿಡಿಯಷ್ಟು. ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಹೇಳಿದ್ದೀನಿ ಅವೆಲ್ಲ ನಿಮಗೆ ಮುಂಚೆನೇ ಹೇಳಿರ್ತೀನಿ. ಟೊಮೊಟೊದಲ್ಲೂ ಈರುಳ್ಳಿನಲ್ಲೂ ನೀರಿನ ಅಂಶ ಇರುತ್ತೆ. ನೀವು ನೀರನ್ನ ಜಾಸ್ತಿ ಹಾಕಿ ರುಬ್ಬಾರ್ದು, ಸ್ವಲ್ಪ ಕಡಿಮೆನೇ ಹಾಕ್ಕೊಂಡು ರುಬ್ಕೋಬೇಕು. ನೋಡಿ ಅಲ್ಲೇ ಆಲ್ರೆಡಿ ನೀರು ಥರ ಆಗೋಯ್ತು. ಮಸಾಲೆ ಅರಿವಾಗ ಸ್ವಲ್ಪ ನೈಸಾಗಿ ರುಬ್ಕೊಳ್ಳಿ. ನೈಸಾಗಿ ರುಬ್ಬಿದ್ರೆ ನಿಮಗೆ ಟೇಸ್ಟು ಸ್ವಲ್ಪ ಅಧಿಕವಾಗಿರುತ್ತೆ, ಚೆನ್ನಾಗಿರುತ್ತೆ. ಈಗ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡೋಣ. ನಾನು 100 ಗ್ರಾಮಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ನೋಡಿ ಒಂದು 100 ಗ್ರಾಮಷ್ಟು ಆಯಿಲು ಹಾಕೋತಾ ಇದ್ದೀನಿ. 100 ml, ಯಾಕೆಂದರೆ ಗ್ರೇವಿ ಎಲ್ಲ ಬರೋದು. ಸಾಕು, ಒಂದು 100 ml ಬಂತಿದ್ದು. ಚಕ್ಕೆ ಲವಂಗ ಎಲ್ಲನೂ ಸೇರಿ ಬಳಸ್ತಾ ಇದ್ದೀನಿ. ಎಲ್ಲ 3 ಅಷ್ಟೇ, ಜಾಸ್ತಿ ಏನು ಬೇಕಾಗಿಲ್ಲ. ಎಲ್ಲ ಒಂದು 2 ಪೀಸು ಚಕ್ಕೆ ಲವಂಗ ನೋಡಿ ಕಾಣಿಸ್ತಾ ಇದೆ. 2 ಚಕ್ಕೆ, 2 ಲವಂಗ, 2 ಏಲಕ್ಕಿ, 2 ಪಲಾವ್ ಎಲೆ ಅಷ್ಟಿದ್ರೆ ಸಾಕು. ಯಾಕೆಂದ್ರೆ ಅದು ನಿಮಗೆ ಗಮ್ ಅನ್ಬೇಕು, ಆ ಪರಿಮಳ ಘಮ ಅನ್ಬೇಕು. ಅದಕ್ಕೋಸ್ಕರ ಅದನ್ನು ನಾನು ಯೂಸ್ ಮಾಡಿರೋದು. ನೋಡಿ ಸಾಕು, ಜಸ್ಟ್ ತುಂಬ ಅದು ಬ್ಲ್ಯಾಕ್ ಆಗಿಬಿಡ್ಬಾರ್ದು, ಕರ್ಗಾಗ್ಬಿಡುತ್ತೆ ಕೆಲವು ಕಡೆ, ಆಗಬಾರ್ದು. ನೋಡಿ ಈರುಳ್ಳಿ ಹಾಕ್ಬಿಡಿ, ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡುವ. ಭಾಳ ದಿನದಿಂದ ಮಾಡಿದ್ನೇ ಅಡುಗೆ ಮಾಡ್ತಾನೆ ಇದ್ರೆ ಮನೇಲೂ ಅವರು ಏನು ಮಾಡ್ತಾರೆ, ಇಷ್ಟಪಡೋದಿಲ್ಲ, ಕೊನೆಗೆ ಹೋಟ್ಲಿಗೆ ಹೋದ್ರೆ ಚೆನ್ನಾಗಿರುತ್ತಲ್ಲ ಅಂತ ಆ ಕಾನ್ಸೆಪ್ಟ್ಗೆ ಹೋಗ್ತಾರೆ. ಆ ಕಾನ್ಸೆಪ್ಟ್ಗೆ ಮನೆಯಲ್ಲರೂ ಕಳ್ಸೋಕ್ಕೆ ಬರೋದು. ಅದೇ ಕಾನ್ಸೆಪ್ಟ್ ನಾನು ಮಾಡ್ಕೊಡ್ತೀನಿ ಬರಪ್ಪ, ಇಲ್ಲ ಅದಕ್ಕಿಂತ ಚೆನ್ನಾಗಿರೋದ ನಾನು ಮಾಡ್ಕೊಡ್ತೀನಿ ಅಂತ ಅನ್ಬೇಕು ಮನೇಲಿ. ಈಗ ಈರುಳ್ಳಿ ಬಣ್ಣ ಸ್ವಲ್ಪ ಬದಲಾಗಿದೆ ನೋಡಿ, ಕೆಂಪು ಬಣ್ಣಕ್ಕೆ ಬಂದಿದೆ. ಅಷ್ಟು ಬಂದರೆ ಸಾಕು. ಈಗ ನೀವು ಮಿಕ್ಸಿಲಿ ರುಬ್ಕೊಂಡಿದ್ದೀರಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ಒಂದ್ಸರಿ ಹಾಕ್ಬಿಟ್ಟು ಈ ಥರ ಮುಚ್ಚಿಬಿಟ್ಟು ನೀವು ಒಂದ್ಸರಿ ಕೈ ತೊಳೆಯೋದ್ರ ಬದಲು ಅದ್ರ ಹಾಕಿ ತೊಳೆಯೋದ್ರ ಬದಲು ಒಂದ್ಸರಿ ಮಿಕ್ಸಿಗೆ ಹಾಕ್ಬಿಟ್ಟು ಸಾಕು. ನೀವು ಎಲ್ಲ ಕ್ಲೀನಾಗಿ ನಿಮಗೆ ಬಂದ್ಬಿಡುತ್ತೆ. ಆವಾಗ ನೀವು ಆರಾಮಾಗಿ ತೆಗೆದು ನೋಡಿ ಹಿಂಗೆ ಉಯ್ದುಬಿಡ್ಬೋದು. ಆವಾಗ ತೊಳೆಯೋ ತಲೆನೋವು ಕಡಿಮೆ ಇರುತ್ತೆ ಜಾಸ್ತಿ. ಒಂದು ಸ್ಪೂನ್ ಉಪ್ಪು ಹಾಕ್ಕೊಳ್ಳೋಣ. ನಾನು ಆಲ್ರೆಡಿ ಇದರಲ್ಲಿ ಉಪ್ಪು ಹಾಕಿ ಬೇಯಿಸಿರೋದ್ರಿಂದ ಗ್ರೇವಿಗೆ ಎಷ್ಟು ಬೇಕು ಅಷ್ಟೇ ಹಾಕ್ಕೊಳ್ಳೋಣ. ಸ್ವಲ್ಪ ಆಮೇಲೆ ಬೇಕಾದ್ರೆ ಆ್ಯಡ್ ಮಾಡೋಣ, ಏನು ತೊಂದರೆ ಇಲ್ಲ. ಯಾವತ್ತು ಅಡುಗೆ ಊಟದಲ್ಲಿ ಸಾಲ್ಟು ತುಂಬ ಹಿಂದೆನೇ ಇರಿ.
ಆಮೇಲೆ ನಿಮ್ಗೆ ಎಷ್ಟು ಬೇಕಾದ್ರೆ ಬೇಕಾದ್ರೆ ಮುಂದೆ ಆ್ಯಡ್ ಮಾಡ್ಕೋಬೋದು. ಚೆನ್ನಾಗಿ ಗ್ರೇವಿ ನೋಡಿ ಯಾವ ಥರ ಬರ್ತಾಯಿದೆ, ಚೆನ್ನಾಗಿ ನೈಸಾಗಿ. ಇದನ್ನು ಪೂರ್ತಿ ಹಿಂಡಿ ನಾವು ಇಟ್ಟಿರೋದು ನೋಡಿ. ಇನ್ನೊಂದು ಸರಿ ಬೇಕಾದ್ರೆ ಹಿಂಡ್ಕೊಡಿ, ಹಿಂಡ್ಬಿಟ್ಟು ಈ ಥರ ಆ್ಯಡ್ ಮಾಡಿ. ಯಾಕೆ ನಾವು ಹಿಂಡು ಮಾಡಬೇಕು ಅಂದರೆ ನೀವು ಮಾಡಿರೋ ಗ್ರೇವಿ ಟಕ್ಕಂತ ಕ್ಯಾಚ್ ಮಾಡುತ್ತೆ ಅದು. ಆದರೆ ಡ್ರೈ ಆಗಿದ್ರೆ ಏನಾಗುತ್ತೆ ಹೇಳಿ, ಟಕ್ಕಂತ ನೀವು ಹಾಕಿದ ತಕ್ಷಣವೇ ಅದು ಫುಲ್ಲಾಗಿ ನಿಮಗೆ ಗ್ರೇವಿನ ಕ್ಯಾಚ್ ಮಾಡಿಬಿಡುತ್ತೆ. ಚೆನ್ನಾಗಿ ಹಾಕಿ ಇದು ಮಾಡಾದ್ಮೇಲೆ ಲಾಸ್ಟಲ್ಲಿ ನಮ್ಮ ಕರಿ ಪೌಡ್ರ್ ಕೇಳಿದಿರಲ್ಲ, ನಮ್ಮ ಅಂಗಡಿ ನೀವು ತೊಗೊಂಡೋಗಿರ್ತೀರ ಗ್ಯಾರಂಟಿ. ಇಲ್ಲಾಂದರೆ ನೀವು ತರಿಸ್ಕೊಳ್ಳಿ, ಅಮೆಝಾನಲ್ಲಿ ಸಿಗುತ್ತೆ, ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ. ಇಲ್ಲ ನನಗೆ ಫೋನ್ ಮಾಡೋದು, ನಾನು ಕಳಿಸ್ಕೊಡ್ತೀನಿ. ಯಾವ ಥರ ಎಲ್ಲ ಥರದ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಇದು ನಿಮಗೆ ಒಂದು 2 ಸ್ಪೂನ್ ಬೇಕಾಗುತ್ತೆ. 2 ಸ್ಪೂನ್ ಇರೋದಿರಲಿ ನೋಡಿ, 2 ಸ್ಪೂನ್ ಅಷ್ಟಿದೆ. ನಾನು ಇದ್ರಿಗೆ 2 ಸ್ಪೂನ್ ಆ್ಯಡ್ ಮಾಡಿದ್ದೀನಿ. ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ. ಯಾಕೆಂದರೆ ಸೋಯಾದು ನೀರು ನಿಮಗೆ ಅದು ಕುಡಿದ್ಬಿಡುತ್ತೆ ಸಖತ್ತಾಗಿ. ಇದನ್ನೆಲ್ಲ ಈ ಥರ ಮಾಡಿ ಹಾಕ್ಬಿಟ್ಟು ಒಂದು 5 ನಿಮಿಷ ಲಿಡ್ಡ ಮುಚ್ಚಿಬಿಡೋಣ. ಲಿಡ್ಡ ಮುಚ್ಚಿಬಿಟ್ಟು ಸಣ್ಣ ಬೇಯಿಸ್ಬಿಟ್ಟು ತೆಗೆದ್ರೆ ನಿಮಗೆ ಸೋಯಾ ಚಾಪ್ಸ್ ರೆಡಿ. ಈಗೆಲ್ಲ ಮಸಾಲೆ ಹಾಕಿದ್ದೀವಿ, ಎಲ್ಲ ಸೋಯಾ ಎಲ್ಲ ಹಿಂಡು ಹಾಕಿ ಒಂದು 5 ನಿಮಿಷ ಲಿಡ್ಡನ್ನು ಮುಚ್ಚೋಣ. ಮುಚ್ಚಾದ್ಮೇಲೆ ಓಪನ್ ಮಾಡೋಣ ಹೇಗಿರ್ತದೆ ಅಂತ. ಯಾಕೆಂದರೆ ಯಾಕೆ ಲಿಡ್ ಮುಚ್ಚಬೇಕು ಅಂತಂದರೆ, ಇದನ್ನು ಚಾಪ್ಸ್ ಅಂತ ಹೇಳ್ತೀವಲ್ಲ, ನೀವು ಹಾಗೆ ಬಿಟ್ಬಿಟ್ರೆ ಏನಾಗುತ್ತೆ ಅಂದರೆ ಸುತ್ತ ಎಲ್ಲ ಕಡೆನೂ ಆರಿಬಿಡುತ್ತೆ. ನಾನು ಬನಶಂಕರಿನಲ್ಲಿ ಒಂದು ಹೋಟ್ಲ್ ಮಾಡಿದ್ದೆ, ಅದು ನನಗೆ ಸೆಟ್ ಆಗಿಲ್ಲ, ಅದು ಕ್ಲೋಸ್ ಮಾಡಿದ್ದೀನಿ. ಮತ್ತು ಈಗ ನಾನು ಮೈಸೂರು ರೋಡ್ ಕಡೆ, ಉಳ್ಳಾಲ್ ಕಡೆ ಒಂದು ಹೋಟ್ಲ್ ನೋಡ್ತಾ ಇದ್ದೀನಿ ಆಲ್ರೆಡಿ ಜಾಗ. ನಿಮಗೆ ಶೀಘ್ರದಲ್ಲೇ ನಮ್ಮ ಕೇಕ್ ಶೋ ಮುಗಿಸ್ಕೊಂಬಂದು ಮತ್ತೆ ಅಲ್ಲಿ ನಾನು ಬರೋನಿದ್ದೀನಿ. ಅವಾಗ ಬೇಕಾದ್ರೆ ನಮ್ಮ ಬಂದಲ್ಲಿ ನೀವು ಡೈರೆಕ್ಟಾಗಿ ನೋಡ್ಬೋದು. ನೀವು ಅಲ್ಲೂ ಒಳ್ಳೆ ಆಫರನ್ನು ಇಟ್ಟು ಫಸ್ಟ್ ಸ್ಟಾರ್ಟಿಂಗಲ್ಲಿ ಓಪನ್ ಮಾಡಬೇಕು ಅಂತಿದ್ದೀವಿ. ನೋಡಿ ಎಷ್ಟು ಅದ್ಭುತವಾಗಿ ಬಂದಿದೆ ಇದು. ಸಾಕಿದು ಆಫ್ ಮಾಡಿಬಿಡೋಣ, ಸಾಕು, ಎಲ್ಲ ಫಿನಿಶ್ ಆಯ್ತಿದು. ಚೆನ್ನ ಮಸಾಲೆ ತಾನೇ ಕಾಣಿಸ್ತದೆ ನೋಡಿ. ನೀವು ಇದು ತಗೋಬೇಕಾದ್ರೆ ತುಂಬ ದಪ್ಪ ತಗೊಳ್ಕೋಬೇಡಿ. ಇದರಲ್ಲಿ ಸಣ್ಣ ಸೈಜ್ ಬರುತ್ತೆ. ಕೊತ್ತಂಬರಿ ಸೊಪ್ಪು ಲೈಟಾಗಿ ಘಮ ಅನ್ನಂಗೆ ಗಾರ್ನಿಷನ್ ಮಾಡಿಬಿಟ್ಟು ನೋಡಿ ಹೇಗಿದೆ. ಇದು ಚೆನ್ನ ಅಂತೀರಾ ಇಲ್ಲ ಸೋಯಾ ಅಂತೀರಾ, ನಿಮಗೆ ಬಿಟ್ಟು ವಿಚಾರ. ಇದನ್ನು ತಗೋಬೇಕಾದ್ರೆ ಸೋಯಾದ ಸಣ್ಣ ಸೈಜ್ ತಗೊಳ್ಳಿ. ತುಂಬ ದಪ್ಪ ಸೈಜ್ ಬರುತ್ತೆ, ಅದು ಬೇಡ. ಅದು ಬಂದರೆ ನಿಮಗೆ ಇಷ್ಟೊಂದು ಮಸಾಲೆ ಹಿಡಿಯಲ್ಲ, ತುಂಬ ಟೇಸ್ಟಿಯಾಗೂ ಇರ್ತದೆ. ಇದನ್ನು ತಗೊಂಡ್ರೆ, ಇದನ್ನು ತಗೊಂಡು ಅಡುಗೆ ಮಾಡಿ ಎಂಜಾಯ್ ಮಾಡಿ. ಸೋಯಾ ಚಾಪ್ಸು ನಾನ್ ವೆಜ್ ಸ್ಟೈಲಲ್ಲಿ ಹೇಗಿರ್ಬೇಕು, ಮಕ್ಳಿಗೆ ಮಾಡಿಕೊಟ್ರೆ ಮಮ್ಮಿ ಇದೇನಿದು ರಸದೂಟ ಅಷ್ಟು ಅದ್ಭುತವಾಗಿದೆ ನೋಡಿ. ಈ ಥರದ್ದೆಲ್ಲ ನಿಮಗೆ ಹೋಟ್ಲಲ್ಲಿ ಹೋದ್ರೂ ಮಾಡ್ಕೊಡಲ್ಲ ಖಂಡಿತ ಅಲ್ವರಾ. ತರಾವರಿ ಅಡುಗೆ ಮಾಡಿ ತೋರ್ಸೋಣ ನಿಮಗೆ. ನಮ್ಮ ಪೌಡ್ರ್ ತರಿಸ್ಕೋಬೇಕಾ, ನನಗೆ ಕಾಲ್ ಮಾಡಿ, ಕೆಳಗಡೆ ನಂಬರ್ ಕೊಡ್ತಾ ಇರ್ತಾರೆ ನಮ್ಮ ಮನೆ ರಸದೂಟದವರು. ನಂಬರ್ ಸಿಗ್ತದೆ ಅಲ್ಲಿ, ಡಿಸ್ಪ್ಲೇಲಿ ಆಗ್ತಾ ಇದೆ ನಂಬರು. ಅದನ್ನು ಕಾಂಟ್ಯಾಕ್ಟ್ ಮಾಡಿ. ಸಿಕ್ಕಿಲ್ಲ ಅಂದರೆ, ಹಂಗೂ ಸಿಕ್ಕಿಲ್ಲ ಅಂದರೆ ನಮ್ಮ ಶಾಪ್ಗಳಿಗೆ ಬನ್ನಿ. ಇಲ್ಲ GFC ಒರಿಜಿನಲ್ ಅಂತ ಹೊಡೆದ್ರೆ ನಮ್ಮ ಹೆಡ್ ಆಫೀಸ್ ಬರುತ್ತೆ, ಅಲ್ಲಿ ಬಂದು ನೀವು ಖರೀದಿ ಮಾಡ್ಕೊಂಡು ಹೋಗ್ಬೋದು. ಅಮೆಝಾನಲ್ಲಿದೆ, ಫ್ಲಿಪ್ಕಾರ್ಟಲ್ಲಿದೆ, ಆ ಥರ ತಂದ್ಕೊಂಡು ಪಡ್ಕೋಬೋದು. ಟೇಸ್ಟ್ನಲ್ಲಿ, ಕ್ವಾಲಿಟಿನಲ್ಲಿ ನಾನು ಫಸ್ಟ್ ಪ್ರೈಸ್ ಇರೋದು. ನನಗೆ ಹೊಟ್ಟೆ ತುಂಬ ನೀವು ಊಟ ಕೊಟ್ಟಿದ್ದೀರಿ ಸಾಕು. ನಾನು ಊರೆಲ್ಲ ಉಸಾಬರಿ ಮಾಡಿಕೊಂಡು ಸಿಕ್ಕಾಪಟ್ಟೆ ಹಣ ಮಾಡಿಕೊಂಡು ಏನು ಮಾಡಬೇಕು ಅನ್ನೋದನ್ನಲ್ಲ. ನನ್ನ ಕ್ವಾಲಿಟಿ ಅಷ್ಟು ಅತ್ಯುತ್ತಮವಾಗಿರ್ತದೆ. ನಂದು ಪೌಡ್ರು ವಿಭಿನ್ನವಾಗಿರುತ್ತೆ. ಈ ಥರದೆಲ್ಲ ಮಾಡ್ಕೊಳ್ಳಿ. ನೋಡಿ ಹೆಂಗಿದೆ ನೋಡಿ, ಯಾವುದು ಇದೇನು ಸಿಂಪಲ್ಲು, ನೀವು ಮನೇಲಿರಂತೂ ತಗೊಂಡು ಮಾಡೋಂಥ ಕೆಲಸ. ಜೊತೆಗೆ 5 ಸ್ಟಾರ್ ಹೆಂಗೆ ಇರುತ್ತೆ ಟೇಸ್ಟ್ ಇದು. ನಮ್ಮ ಬಿರಿಯಾನಿ ಪೌಡ್ರ್ ಆಗಲಿ ಮತ್ತೊಂದು ಯಾವುದೇ ಪೌಡ್ರ್ ಬಳಸಿದ್ರೆ 24 hours ಹಾಳಾಗಲ್ಲ ಯಾವುದೇ ಪದಾರ್ಥ. ಅದು ನಾನು ಭರವಸೆ ಕೊಡ್ತೀನಿ, ಗ್ಯಾರಂಟಿ. ನೆಕ್ಸ್ಟು ನಿಮ್ಮ ಪ್ರಯತ್ನದೆಲ್ಲ ಹೇಳ್ತಾನೆ ಇದ್ದೀನಿ. ನಾನು ರಸಮ್ ಪೌಡರ್ ಬಿಡುಗಡೆ, ಮೈಸೂರು ರಸಮ್ ಪೌಡರ್ ಬಿಡುಗಡೆ ಮಾಡೋದಿದ್ದೀನಿ. ಸ್ವಲ್ಪ ದಿನ ಕಾಲಾವಕಾಶ ಕೊಡಿ, ಅದು ನಿಮಗೆ ದೊರಕುತ್ತೆ, ನಾವು ಮಾಡೋಣ. ಥ್ಯಾಂಕ್ ಯು, ಧನ್ಯವಾದಗಳು. ಕೋಟಿ ವಂದನೆಗಳಿಗೆ ಕೃಷ್ಣಪ್ಪ ಅವರು ಇದೇ ಹೇಳ್ತಾರೆ. ಥ್ಯಾಂಕ್ ಯು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.